ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತದ ಪ್ರತಿಯೊಬ್ಬ ನಾಗರಿಕನು ಆದಾಯ ತೆರಿಗೆ ಕಟ್ಟುವ ಸಂದರ್ಭದಲ್ಲಿ ಹಾಗೂ ಹಣಕಾಸು ವ್ಯವಹಾರ ನಿರ್ವಹಿಸುವ ಒಂದು ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ ಇರುವಂಥದ್ದು ಒಂದು ಅತ್ಯಗತ್ಯ. ಕೇವಲ ಆದಾಯ ತೆರಿಗೆ ಪಾವತಿ ಅಷ್ಟೇ ಅಲ್ಲದೆ ಈಗ ಅನೇಕ ಕಾರಣಗಳಿಗೆ ಅನೇಕ ಸಂದರ್ಭಗಳಲ್ಲಿ ಒಂದು ಪ್ಯಾನ್ ಕಾರ್ಡ್ ನಮಗೆ ಉಪಯೋಗ ಆಗುತ್ತೆ. ಪ್ಯಾನ್ ಕಾರ್ಡ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ. ಇದು ಹಣಕಾಸು ವ್ಯವಹಾರಗಳಿಗೆ ಒಂದು ಕಡ್ಡಾಯವಾಗಿ ಬಳಕೆ ಆಗ್ತಾ ಇದೆ. ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ಗಳನ್ನು ಹೊಂದಿರುವುದು ಕಾನೂನಿನ ಪ್ರಕಾರ ಒಂದು ಅಪರಾಧ ಮತ್ತು ಪ್ಯಾನ್ ಕಾರ್ಡ್ ಹಲವು ಸಂದರ್ಭಗಳಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿರುತ್ತೆ. ಆದರೆ ಪ್ಯಾನ್ ಕಾರ್ಡ್ ಅಲ್ಲಿ ನಿಮಗೆ ಬಂದಾಗ ಏನಾದ್ರು ತಪ್ಪಾಗಿದ್ರೆ ಏನು ಮಾಡಬೇಕು ಅಂತ ತುಂಬಾ ಜನ ಗೊತ್ತಿರಲ್ಲ. ಒಂದೊಂದು ಸಲ ತಮ್ಮ ಹೆಸರೇ ತಪ್ಪಿರುತ್ತೆ, ಅಥವಾ ತಮ್ಮ ತಂದೆ ಹೆಸರು ತಪ್ಪಿರ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ತಪ್ಪಿರ್ಬೋದು, ಇಲ್ಲ ವಿಳಾಸ, ಫೋಟೋ ಯಾವ್ದು ಬೇರೆ ಬಂದಿರ್ಬೋದು. ಹೀಗೆ ಹಲವಾರು ಒಂದು ತಪ್ಪುಗಳು ಸಾಮಾನ್ಯವಾಗಿ ಆಗುತ್ತೆ. ಹಾಗಾದ್ರೆ ಈ ಒಂದು ತಪ್ಪು ಆದಾಗ ನಾವು ಯಾರಿಗೆ ದೂರನ್ನ ಕೊಡಬೇಕು, ಯಾವ ರೀತಿ ಕೊಡಬೇಕು, ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ದೂರನ್ನ ಸಲ್ಲಿಸಬೇಕು ಅಂದ್ರೆ ನೀವು ಮೊದಲು ಆದಾಯ ತೆರಿಗೆ ಇಲಾಖೆ ಒಂದು ವೆಬ್ಸೈಟ್ ಇದೆಯಲ್ಲ, ಅದಕ್ಕೆ ನೀವು ಹೋಗ್ಬೇಕಾಗತ್ತೆ ಮತ್ತು ನಿಮ್ಮ ದೂರು ಯಾವ ರೀತಿ ಇದೆ ಅಂತ ಅಲ್ಲಿ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮತ್ತು ಕೂಪನ್ ಮತ್ತು ಮರುಪಾವತಿ ಅಂಕೆ ನಿಮಗೆ ಬರುತ್ತೆ ನೀವು ಆ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡಿದಾಗ. ಮತ್ತು ನಿಮಗೆ ಇಷ್ಟ ಆಗಿರುವಂಥ ಒಂದು ಏಜೆನ್ಸಿ ಅಥವಾ ಯಾವುದೇ ಒಂದು ಸಂಸ್ಥೆ ನಿಮಗೆ ಒಂದು ಪ್ಯಾನ್ ಕಾರ್ಡ್ ಕೊಡುತ್ತಲ್ಲ, ಆ ಒಂದು ಕಂಪನಿನ ನೀವು ಆಯ್ಕೆ ಮಾಡ್ಕೊಬೇಕಾಗತ್ತೆ. ನಿಮಗೆ ಅಂದರೆ ಯಾವ ಒಂದು ಕಂಪನಿಯಿಂದ ನೀವು ಯಾವ ಒಂದು ಏಜೆನ್ಸಿಯಿಂದ ನೀವು ಅಲ್ಲಿ ತೊಗೊಬೇಕು ಆ ಪ್ಯಾನ್ ಕಾರ್ಡನ್ನು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಅದು ಮತ್ತು ಉಳಿದ ಒಂದು ಮೂಲ ಮಾಹಿತಿಗಳು ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಏನು ಸರಿ ಇದೆ, ಅದು ತಪ್ಪಿದೆ, ಏನು ತಪ್ಪಿತ್ತು, ಏನು ಸರಿ ಇದೆ, ಅದನ್ನೆಲ್ಲ ಸರಿ ಮಾಡಿದ ನಂತರ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಏನೇ ಒಂದು ಅಲ್ಲಿ ಪ್ರೋಸೆಸ್ ಆಗುವಂಥದ್ದು ಅಂದರೆ ಹಂತಗಳಲ್ಲಿ ಆಗುವಂಥ ಒಂದು ಪ್ರೋಸೆಸ್ಸನ್ನು ನೀವು ಆನ್ಲೈನಲ್ಲೇ ಟ್ರ್ಯಾಕ್ ಮಾಡ್ಬೋದು. ಅಷ್ಟು ಸುಲಭವಾಗಿದೆ ಈ ಒಂದು ದೂರು ಸಲ್ಲಿಸುವಂಥ ಒಂದು ಪೋರ್ಟಲ್. ಮತ್ತು ಇತ್ತೀಚೆಗಷ್ಟೇ ಭಾರತ ಸರ್ಕಾರ ಈ ಒಂದು ಪ್ಯಾನ್ ಕಾರ್ಡನ್ನು ಒಂದೇ ದಿನದಲ್ಲಿ ತಗೊಬೋದಂತ ಒಂದು ಆಪ್ಷನನ್ನು ಕೊಟ್ಟಿದೆ. ಹೌದು, ನಿಮಗೆ ಪ್ಯಾನ್ ಕಾರ್ಡ್ ನಂಬರು ಮೊಮೆಂಟಲ್ಲಿ ಆ ಒಂದು ಸಿಚುವೇಶನ್ ಆ ಒಂದು ಪ್ಲೇಸಲ್ಲಿ ನಿಮಗೆ ಸಿಕ್ಬಿಡುತ್ತೆ ಈ ಒಂದು ಪ್ಯಾನ್ ಕಾರ್ಡ್ ನಂಬರ್. ಆಮೇಲೆ ನಂತರ ನಿಮ್ಮ ಮನೆಗೆ ಪ್ಯಾನ್ ಕಾರ್ಡ್ ಬರುವಂಥ ಒಂದು ಸೌಲಭ್ಯವನ್ನು ನಮ್ಮ ಭಾರತ ಸರ್ಕಾರ ಈಗ ಮಾಡಿಕೊಟ್ಟಿದೆ. ನಿಮ್ದೇನಾದರೂ ಯಾವತ್ತಾದರೂ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ನಂಬರ್ ಅಥವಾ ನಿಮ್ಮ ನೇಮ್ ಏನಾದರೂ ತಪ್ಪಿದ್ರೆ ಏನು ಮಾಡ್ತಿದ್ರಿ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.